ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮಧ್ಯಾಹ್ನ ಅಡುಗೆಗೆ ತರಕಾರಿ ತರೋದಿತ್ತು, ಅದಕ್ಕೆ ಮಾರ್ಕೆಟಿಗೆ ಹೋಗಬೇಕಿತ್ತು. ಇವತ್ತು ಏನಾಯ್ತು ಗೊತ್ತಾ, ಫಾರ್ ದ ಫಸ್ಟ್ ಟೈಮ್ ಭಾರ್ಗವ ಬೆಲ್ಟ್ ಬೇಕು ಅಂತೇಳಿ ಅಳಾತಿದ್ದ. ಯಪ್ಪ, ಎಷ್ಟರ ಮಟ್ಟಿಗೆ ಅಂದರೆ ತಂದು ಕೊಡೋವರೆಗೂ ಬಿಡಲಿಲ್ಲ. ಇಷ್ಟು ದಿನ ಎಲ್ಲ ಟಾಯ್ಸ್ ಬೇಕು ಅಂತೇಳಿ ಅಳೋನು, ಈ ಸರಿ ಬೆಲ್ಟ್ ಬೇಕು ಅಂತ ಹೇಳಿ ಅಳಾತಿದ್ದ. ಅದು ಅವನ ಸೈಜ್ ಸಿಗಲಿಲ್ಲ, ಅಲ್ಲಿ ಕಿಡ್ಸ್ ವಿಯರ್ ಇರಲಿಲ್ಲ. ಸೊ ದೊಡ್ಡವ್ರದ್ದ ತೊಗೊಂಡು ಬಂದೆ. ಭಾರ್ಗವ ಹಠ ಮಾಡ್ದೆ ಇಲ್ಲ, ನಂಗೆ ಆ್ಯಕ್ಚುಲಿ ನಗು ಬರ್ತಿರ್ತೈತಿ. ಬಟ್ ಅವನ ಎದುರಿಗೆ ಒಂದು ಸ್ವಲ್ಪ ಸಿಟ್ಟು ಮಾಡ್ತಿರ್ತೀನಿ. ಮೋಸ್ಟ್ ಆಫ್ ದ ಟೈಮ್ಸ್ ಅವನಿಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ತೀರಾ ಹೇಳಿದ ಮಾತು ಕೇಳಿಲ್ದಾಗ, ಕಂಟ್ರೋಲ್ ಆಗಲಿಲ್ದಾಗ ಒಂದು ಸ್ವಲ್ಪ ಸಿಟ್ಟು ಮಾಡ್ತೀನಿ. ಅವನು ಹಠ ಮಾಡೋ ರೀಸನ್ಸ್ ಕೇಳಿಬಿಟ್ರೆ ನಿಮಗೂ ನಗು ಬರ್ತೈತಿ, ಹಂಗಿರ್ತವೆ. ಮಧ್ಯಾಹ್ನದ ಅಡುಗೆಗೆ ಮಲ್ಲಮ್ಮ ಎಲ್ಲ ರೆಡಿ ಮಾಡಿಟ್ಟಿದ್ರು. ಎಗ್ ಸಾರು ಮಾಡಾತಿದ್ದೆ ಇವತ್ತು. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ, ಭಾಳ ಚಲೋ ಆಗಿತ್ತು. ನೆಕ್ಸ್ಟ್ ಟೈಮ್ ಇದೇ ಥರ ಮಾಡಿದಾಗ ಪಕ್ಕಾ ರೆಸಿಪಿ ಅಪ್ಲೋಡ್ ಮಾಡ್ತೀನಿ. ಸಾರು ಮಾಡೋದು ಮುಗಿದ್ಮೇಲೆ ನೋಡ್ರಿ, ಇಷ್ಟು ಚಪಾತಿ ಮಾಡಿದೆ. ಗುತ್ತೆ ಮಗು ಚಪಾತಿ ಮಾಡೋಕ್ಕೆ ಬರೋದಿಲ್ಲ, ಹೀಗಾಗಿ ನಾನು ಮಾಡ್ಬೇಕು ಚಪಾತಿ ಮಾಡಿದೆ. ಇವರು ಬೇಯಿಸಿದ್ರು. ಅದಕ್ಕೆ ಪಲ್ಯಕ್ಕೂ ಸಾರಿಗೂ ಎರಡಿಗೂ ಆಗಂಗೆ ಎಗ್ ಸಾಂಬಾರು ಮಾಡಿದೆ. ಚಪಾತಿನ ರಾತ್ರಿಗೂ ಆಗಂಗೆ ಈಗ ಮಾಡಿಟ್ಬಿಟ್ಟಿರ್ತೇನೆ. ಏನು ಭಾರ್ಗವ? ಹೌದಲ್ಲ. ಹೌದು, ಅವ್ರಿಗೆ ಬುದ್ಧಿನೇ ಇಲ್ಲ. ಹೌದು. ಹಾಯ್ ಅಕ್ಕ ಅನ್ನೋರಿ. ಹಾಂ, ಸಾಯಂಕಾಲ ನಾನು, ಭಾರ್ಗವ, ಮಲ್ಲಮ್ಮ ವಾಕಿಂಗ್ ಬಂದಿದ್ವಿ. ನಮ್ಮ ಮನೆ ಹತ್ರ ಒಂದು ಗಣೇಶನ ಗುಡಿ ಐತ್ರಿ, ಅಲ್ಲಿ ಹೋಗಿ ಹಂಗೆ ಬರ್ತಾ ಪಾನಿಪುರಿ ತಿನ್ಕೊಂಡು ಬಂದ್ವಿ. ಇವತ್ತಿನ ದಿನ ಹಿಂಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.